ಇದೇ ಎಂಟ್ರೆನ್ಸ್ ನೋಡ್ಬೋದು, ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಅಂಗಡಿಗೆಲ್ಲ ಸೇರ್ತಾ ಇದೆ. ತುಪ್ಪದ ಮೈಸೂರು ಪಾಕ್ ಫೇಮಸ್ ಅಂತ, ಹಂಗಾಗಿ ತಿನ್ಕೊಂಡು ವಿಡಿಯೋ ಮಾಡೋಣ ಬನ್ನಿ. ಹೌದು ಬ್ರೋ, ಎಲ್ಲ ಸರಿ. ಭೂಪುತ್ರ ಯಾಕೆ ಬ್ರೋ 27 ಅಂದ್ಬಿಟ್ಟು ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ? ಹೀರೋಯಿನ್ ನಮ್ ದೊಡ್ಡಪ್ಪನವರೆಲ್ಲ ಕುತ್ಕೊಂಡು ಅಡ್ಡೆ ಹೊಡ್ಕೊಂಡು ಬಜ್ಜಿ ಬಣ್ಣ ತಿಂತವ್ರ ಇಲ್ಲೇ. ಮೈಸೂರು ಪಾಕ್ ತಗೊಂಡೆ ಕೊಡ್ರು ಕೆಳಗಿಂದ ಮೇಲೆ ಗೆತ್ತ ನೋಡ ಮಿಚ್ಚರ ಇಲ್ಲ ಅಂತಪ್ಪ. ಇದು ಚೆನ್ನಾಗೈತೆ. ಪೂರಿ ನಮಗ್ ಬೇಡ ಇಟ್ಕೊಳ್ರಪ್ಪ ಯಾರನ. ನಮ್ಮ ಜೀವನದಲ್ಲಿ ಇದುವರೆಗೂ ನೋಡಿಲ್ಲ. ನೋಡಿ ನಾವು ತೆಗ್ದಿರ್ತಕ್ಕಂಥ ಭೂಪತ್ರ ಸಿನಿಮಾದ ಪೋಸ್ಟರ್ ಅಂಟ್ಸೋ ಕೂಡ ಜಾಗ ಇರಲಿಲ್ಲ, ಹಂಗಾಗಿ ಮರದ ಮೇಲೆ ಅಂಟಿಸಿದೀವಿ, ನೋಡಬಹುದು. ಇದರಲ್ಲಿ ಬ್ರೇಕ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ಬೇಕು. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಪ್ಪ ಅಂತಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ನಮ್ಮೂರು ಸಪ್ಲಮ್ಮನ ಜಾತ್ರೆ ಬೇರೆ ಸ್ಟಾರ್ಟ್ ಆಗಿದೆ. ಹಂಗಾಗಿ ಎಲ್ಲರೂ ಜಾತ್ರೆ ಫುಲ್ ಇದ್ದಾಗ ನೋಡ್ತಾರೆ. ನಾವು ಸ್ಟಾರ್ಟ್ ಆಗ್ತಾ ಇದೆ ಬಿಗಿನಲ್ಲಿ ಏನೆಲ್ಲ ಒಂದು ತಯಾರಿಗಳಾಗ್ತಾ ಇರುತ್ತೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಒಂದು ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಜಾತ್ರೆಯ ಸಂಪೂರ್ಣ ಮಾಹಿತಿ ಈ ಒಂದು ವ್ಲಾಗಲ್ಲಿ ಬರ್ತಾನೆ ಇರುತ್ತೆ. ಬನ್ನಿ ಏನೆಲ್ಲ ಆಗುತ್ತೆ ನೋಡ್ತಾ ಹೋಗೋಣ. ಸ್ನೇಹಿತರೆ ಜಾತ್ರೆ ಅಂತಿದ ತಕ್ಷಣ ನೆನಪಾಗೋದು ನಮ್ಮರ ಸಪ್ಲಮ್ಮನ ತಾಯಿ ದೇವಸ್ಥಾನ. ಸೊ ಹಂಗಾಗಿ ಆ ಸಪ್ಲಮ್ಮ ತಾಯಿ ದೇವಸ್ಥಾನದಿಂದನೇ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ. ಬನ್ನಿ ದೇವಸ್ಥಾನದ ತಾಯಿ ದರ್ಶನ ಮಾಡ್ಕೊಂಡು ಆಮೇಲೆ ನಿಮಗೆಲ್ಲ ತೋರಿಸೋ ಪ್ರಯತ್ನ ಮಾಡ್ತೀನಿ. ಆಟಿಟ್ಯೂಡ್ ಕಿಂಗ್ ಮಿಥುನ್ ಅಂತ ಅವನು ಮತ್ತೆ ಅವ್ರ ಬ್ರದರ್ ಇಬ್ಬರು ಕೂಡ ಬಂದಿದ್ದಾರೆ. ಓಕೆ, ಇವರೆಲ್ಲ ಬಂದೆ. ಇವರೆಲ್ಲರ ಜೊತೆಗೆ ನಮ್ಮೂರ ಜಾತ್ರೆನ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ. ಏನು ಬಂದ್ಬಿಟ್ಟು ಅಲ್ಲು ಅರವಿಂದ್ ಅಂತ ಹೇಳ್ಬಿಟ್ಟು ಒಂದು ಹೇಳಪ್ಪ. ಏನ್ ನಿನ್ನ ಹೆಸರು? ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಫೇಮಸ್. ಏನೆಲ್ಲ ಮಾಡಿದ್ಯಪ್ಪ ಕೆಲಸಗಳು? ಅಣ್ಣ ಇವ್ರ ಹೆಸರು ಅಲ್ಲು ಅರವಿಂದ್ ಅಂತ. ಇವ್ರು ದೊಡ್ಡ ಸಮಾಜ ಸೇವಕರು. ತೊರ್ನಹಳ್ಳಿಯಲ್ಲಿ ಎಷ್ಟು ಮನೆಗಳು ಕಟ್ಸವ್ರು ಅಂತ ನಮಗೆ ಗೊತ್ತಿಲ್ಲ. ಪ್ಲಸ್ ಇನ್ನೊಂದೇನೆಂದರೆ ದಾನ ಧರ್ಮ ಮಾಡೋದ್ರಲ್ಲಿ ಎತ್ತ ಕೈಯೇ. ಬಿಸ್ಕೆಟ್ಗಳು ಹಾಕೋದಾಗ ಪ್ಲಸ್ ಯಾರಿಗಾದ್ರು ಒಂದೆರಡು ಪ್ಯಾಕೆಟ್ ಅನ್ನ ಕೊಡೋದಾಗ ನಂಬರ್ 1 ಇವರು. ನೋಡಿ, ತಾಯಿ ಸಪ್ಲಮ್ಮನ ತಾಯಿಗೆ ಪೂಜೆ ನಡೀತೈತೆ. ಇವಾಗ ಮಂಗಳಾರತಿ ತಗೊಂಡು ನಾವು ಜಾತ್ರೆನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದೀವಿ. ಈಗ ಹೇಳ್ಬೇಕು ಇಲ್ಲ ಹೇಳ್ಬೇಕು ನೀವು. ತುಂಬ ದೂರದ ಊರುಗಳಿಂದ ತಾಯಿಯ ದರ್ಶನ ಪಡೆಯಕ್ಕೆ ಬರ್ತೀರಾ. ಬನ್ನಿ, ಎಲ್ಲರಿಗೂ ಆ ತಾಯಿ ದರ್ಶನ ಕೊಡ್ತಾಳೆ. ನೋಕು ನುಗ್ಗಲು ಬೇಡ. ಈ ಟೈಮಲ್ಲಂತೂ ತುಂಬ ಜನಸಾಗರ ಇರ್ತಾರೆ. ಆ ತಾಯಿ ಆಶೀರ್ವಾದ ಇಲ್ಲ ಅಂದರೆ ಇವತ್ತು ಇಂಥ ಜಾತ್ರೆ ನಡೆಯೋಕ್ಕೆ ಸಾಧ್ಯನೇ ಇರ್ತಾರಿಲ್ಲ. ಆ ತಾಯಿ ಕೃಪೆಯಿಂದ ಆಗ್ತಾ ಇರೋದು. ಸೊ ಬನ್ನಿ, ಜಾತ್ರೆ ತೋರಿಸೋ ಪ್ರಯತ್ನ ನಿಮ್ಗೆ ಮಾಡ್ತೀನಿ. ನೋಡ್ಬೋದು, ನಾವಿವಾಗ ಸಪ್ಲಮ್ಮ ದೇವಸ್ಥಾನ ಬಿಟ್ಟು ಮುಂದೆ ಇದ್ದೀರಿ. ಮುಂದಿನ ಭಾಗದಲ್ಲಿ ಇದೇ ಎಂಟ್ರೆನ್ಸ್ ನೋಡ್ಬೋದು, ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಅಂಗಡಿಗೆಲ್ಲ ಸೇರ್ತಾ ಇದೆ. ಅದು ಬಂದು ನಂದಿ ಶಾಪ್ನ ಅಂಗಡಿ ತೋರ್ಸಪ್ಪಲ್ಲಿ ಫುಲ್ಲು ಫೇಮಸ್ಸು. ಅಲ್ಲಿ ತುಪ್ಪದ ಮೈಸೂರು ಪಾಕ್ ಅಲ್ಲಿ ಫೇಮಸ್, ಅಲ್ಲಿ ತೋರ್ಸೋ ಅಂಗಡಿ ಇದು. ಆಗ ಅಲ್ಲಿ ನಂದಿ ಶಾಪ್ನ ಅಂಗಡಿ ತುಪ್ಪದ ಮೈಸೂರು ಪಾಕ್ ಫೇಮಸ್ ಅಂತ, ಹಂಗಾಗಿ ತಿನ್ಕೊಂಡು ವಿಡಿಯೋ ಮಾಡೋಣ ಬನ್ನಿ. ಏನಕ್ಕ ಇದ್ರ ಹೆಸರು? ತುಪ್ಪದ ಅವಲಕ್ಕಿ. ಒಂದು 1/4 kg ತಗೊಂತ ಇದೀವಿ ಇವಾಗ. ತಿನ್ಕೊಂಡು ಜಾತ್ರೆ ಎಲ್ಲ ನೋಡೋಣ ಅಂದ್ಬಿಟ್ಟು ಈ ಅಂಗಡಿ ಹೆಸರು ನೋಡ್ಬಿಟ್ಟು ನಂದಿ ಶಾಪ್ನ ಅಂಗಡಿ ಅಂತ ಹೇಳ್ಬಿಟ್ಟು ತುಂಬ ಫೇಮಸ್ ನಮ್ಮ ಜಾತ್ರೆನಾಗ. ಸೊ ಹಂಗಾಗಿ ಇಲ್ಲೇ ತಗೊಂಡು ಹೋಗೋಣ ಅಂತ ಬಂದು. ತುಂಬಾ ಕಸ್ಟಮರ್ಸ್ ಅವ್ರಿ ಈ ಒಂದು ಅಂಗಡಿಗೆ ಬಂದ ತಕ್ಷಣ. ನಂದಿ ಶಾಪ್ನ ಅಂಗಡಿನಾಗ ಮೈಸೂರು ಪಾಕ್ ತಿನ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ನೋಡೋದು. ಅವ್ರ ಫೋಟೋ ಕೂಡ ಇಲ್ಲೈತೆ. ತುಪ್ಪದ ಅವಲಕ್ಕಿನ ತಗೊಂಡ್ವಿ, ಅದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಪೂರಿ ತಗೊಂತ ಇದೀವಿ ಇವಾಗ. ಪೂರಿ ತಗೊಂಡು ತಿನ್ಕೊಂಡ್ರೆ ಚೆನ್ನಾಗಿರ್ತದೆ. ಪೂರಿ ಆಗಿರ್ಬೋದು, ಜಾತ್ರೆನಾಗ ಇಲ್ಲಾಂದ್ರೆ ಕಬ್ಬು ಆಗಿರ್ಬೋದು. ಈ 2 ತಿಂದ್ರೆ ಜಾತ್ರೆ ನೋಡ್ದಂಗೆ. ಸ್ನೇಹಿತರೆ ನೋಡ್ರಿ, ಪೂರಿ ತಗೊಂಡಿದೀವಿ. ತುಪ್ಪದ ಮೈಸೂರು ಪಾಕ್ ತಗೊಂಡೆ. ಕೊಡ್ರು ಸೂಪರ್ ಗುರು. ನೆಕ್ಸ್ಟ್ ಲೆವೆಲ್ ಆಗೋದು. ಇದೇ ಫೇಮಸ್ ಗುರು ಜಾತ್ರೆನಲ್ಲಿ. ಯಾವ್ದು? ತುಪ್ಪದ ಮೈಸೂರು ಪಾಕು. ಹೌದು, ಭಯಂಕರ ಫೇಮಸ್. ಅಂಗಡಿಗಳು ತೋರ್ಸಪ್ಪ. ನೋಡಿ, ಎಲ್ಲ ಅಂಗಡಿಗಳೆಲ್ಲ ಓಪನ್ ಆಗವೆ. ಜಾತ್ರೆ ಅಪ್ಪ ಇದು. ಟ್ರಾಫಿಕ್ ಆಮೇಲೆ ಹೋಗೋಣ. ನೋಡಿ, ಅಂಗಡಿಗಳೆಲ್ಲ ಬರ್ತಾ ಇದಾವೆ ಇವಾಗ. ಅಲ್ಲಿ ಆಟದ ವಸ್ತುಗಳು ಅವೆ. ಒಂದು ರೌಂಡ್ ಹಿಂಗೆ ಹಾಕೊಂಡು ಹಿಂಗೆ ಬಂದ್ಬಿಡೋಣ. ತಿನ್ರ ಪೂರಿ ಪೂಜೆ ಮಾಡಕ್ ತಗೊಂಡಿರೋದು. ಆಯ್ ಬ್ರೋ, ಥ್ಯಾಂಕ್ ಯು ಬ್ರೋ. ಮಿಕ್ಸರೇ ಬಂದಿಲ್ಲ, ಮಿಕ್ಸ್ ಮಾಡು ಗುರು. ಮಿಕ್ಸ್ ಮಾಡ್ತೀನಿ ಬ್ರೋ. ಪೂರಿನ ಮಿಕ್ಸರ್ ಪೂರಿ ಮಿಕ್ಸ್ ಮಾಡ್ತಾ ಇದ್ರಿ. ಇದನ್ನಿಲ್ಲ ಮಿಕ್ಸರ್ ಐತೆ, ಕೆಳಕೋಬಿಡೋದು. ಮಿಕ್ಸ್ ಮಾಡ. ಝೂಮ್ ಮಾಡಿ. ಕೆಳಗಿಂದ ಮೇಲೆ ಗೆತ್ತ ನೋಡ ಮಿಕ್ಸರೇ ಇಲ್ಲ ಅಂತಪ್ಪ. ಅದೇ ಬರೀ ಇವಾಗ ಎದ್ಕೊಂಡ್ ತಿನ್ರಿ. ನೋಡ್ರಿ, ಇದು ನಮ್ಮೂರ ಗೌರ್ಮೆಂಟ್ ಸರ್ಕಾರಿ ಶಾಲೆ ರಾಮ ಮಾಧವ ಪ್ರೌಢಶಾಲೆ ಅಂತ ಹೇಳ್ಬಿಟ್ಟು ಇಲ್ಲೇ ನಾವು ನೋಡ್ರಿ, ನಮ್ ದೊಡ್ಡಪ್ಪನವರೆಲ್ಲ ಕುತ್ಕೊಂಡು ಅಡ್ಡೆ ಹೊಡ್ಕೊಂಡು ಬಜ್ಜಿ ಬಣ್ಣ ತಿಂತವ್ರು ಇಲ್ಲೇ. ಯಾವಾಗ್ಲೂ ಇದೇ ಅಂಗಡಿ ಅಂತ ಇರ್ತಾರೆ. ಒಳ್ಳೆ ಟೇಸ್ಟ್ ಕೊಡ್ತಾರೆ. ಬಜ್ಜಿ ಬೋಂಡಗಳಾಗಿರ್ಬೋದು, ಪಕೋಡಗಳು ನೋಡ್ರಿ ಹೆಂಗ್ ಕುದಿಸ್ತಾ ಇದಾರ. ಯಾವಾಗ್ಲೂ ನಮ್ ದೊಡ್ಡಪ್ಪಂದು ಇದೆ ಅಡ್ಡ.
ಸೇರ್ಕೊಂಡು ಬೋಂಡ ಬಜ್ಜಿ ಎಲ್ಲ ತಿನ್ನಕ್ ಬಂದಿದ್ದಾರೆ ಎಲ್ಲ ಪಿಕ್ಚರ್ ಇತ್ತಕ ಬರ್ತೀರಿ ನೋಡಪ್ಪ ಬರ್ತೀರಿ ಏ ಆಮೇಲೆ ಇದು ನೋಡಿ ಬರೋ ಏನಿದು ಅವಲಕ್ಕಿ ತುಪ್ಪದ ಅವಲಕ್ಕಿ ಇದು ಅವಲಕ್ಕಿ ತುಪ್ಪದ ಅವಲಕ್ಕಿ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಹೌದಪ್ಪ ಇದು ಚೆನ್ನಾಗೈತೆ ಏ ಪೂರಿ ನಮಗೆ ಬೇಡ ಇಟ್ಕೊಳ್ರಪ್ಪ ಯಾರನ ಇವಾಗ ಯಾರನ್ನ ಬಂದ್ರೆ ನಮ್ಮೂರ್ಕ ಪೂರಿ ಫ್ರೀ. ಸ್ವಲ್ಪ ಡೀಟೇಲ್ಸ್ ಹೇಳ್ಬೋಣ ಹಾಗಾಗಿ ಇವತ್ತು ತೊಗೊಂಡಿದ್ದೆಲ್ಲ ಆಯಿತು ಜಾಸ್ತಿ ತೋರಿಸ್ತೀನಿ ಬನ್ನಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅಂಗಡಿಗಳು ಕೆಲವೊಂದೆಲ್ಲ ಸೇರಿದಾವೆ ಇನ್ನೂ ಕೆಲವೊಂದೆಲ್ಲ ನೋಡಿ ಎಲ್ಲ ರೆಡಿ ಮಾಡ್ಕೊಂಡವ್ರೆ ನಾಳೆ ನಾಳಿದ್ದೆಲ್ಲ ಸೇರಿಬಿಡ್ತಾವೆ ಅಂಗಡಿಗಳು ದನ ಕರುಗಳು ಅಷ್ಟೇ ಬರೋದಕ್ಕೆ ಎಲ್ಲನೂ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಹಸುಗಳೇ ಬರೋದಿಲ್ಲ ಕೆಲವೊಂದು ಇಲ್ಲಿವರೆಗೂ ಅಂಗಡಿಗಳಿರ್ತವೆ ಇನ್ಮೇಲೆಲ್ಲ ದನಗಳೇನೆ ಬರೀ ತೋರಿಸಿ ನೋಡಿ ಎಲ್ಲ ಪ್ರಿಪ್ರೇಷನ್ ಇವಾಗ ಕೂಡ ಮಾಡ್ತವ್ರೆ ಕೆಲವ್ರು ಕಟ್ತವ್ರೆ ಏನೋ ಒಂದು ಇಬ್ಬರು ಇಂಟರ್ವ್ಯೂ ತೊಗೊತೀನಿ ಯಾವಾಗ ಬರ್ತಾರೆ ಏನೋ ಅಂತ ಸ್ನೇಹಿತರೆ ನಮಸ್ಕಾರ ನಮ್ಮ ಫಾಲೋವರ್ ಅಂತ ಇವರು ಅಣ್ಣವ್ರು ಕೂಡ ಬಂದವ್ರೆ ಅಂಗಡಿ ಇಡೋಕ್ಕೆ ಏನು ಅಂಗಡಿ ಇಡ್ತಾರೆ ಏನು ಕತೆ ಅನ್ನೋದು ಕೇಳೋಣ ಬನ್ನಿ ಅಣ್ಣ ನಮಸ್ಕಾರ ನಮಸ್ತೆ. ಯಾವ ಅಣ್ಣ ನಿಮ್ಮದು ಅಲ್ಲೂರು ಏನು ಅಂಗಡಿ ಇಡ್ತಾ ಇದ್ದೀರಾ ಯಾವತ್ತು ಜಾಗ ಇಟ್ಕೊಂಡ್ರೆ ಏನು ಕತೆ ಹೋಟೆಲ್ ಊಟದ್ದು ಓಕೆ 1ನೇ ತಾರೀಕಿಂದ ರೆಡಿ ಆಗೋಗುತ್ತೆ. ಹೌದಾ ಅಂದರೆ ಡೇಟ್ ಫಿಕ್ಸ್ ಆಗಿದೆ ನಿಮ್ಮದು ಫಿಕ್ಸ್ ಆಗಿದೆ. ಎಷ್ಟನೇ ತಾರೀಕು ಸ್ಟಾರ್ಟ್ ಮಾಡ್ತೀರಾ ಹೋಟ್ಲು ನಾನು 1ನೇ ತಾರೀಕು ರೆಡಿ ಮಾಡ್ತೀನಿ. 1ನೇ ತಾರೀಕು ರೆಡಿ ಮಾಡ್ತೀರಾ ಇವತ್ತು ಒಂದು 10ನೇ ತಾರೀಕುವರೆಗೂ ಇರುತ್ತಾ ಆಗಿದೆ. ಒಂದು 10ನೇ ತಾರೀಕುವರೆಗೂ ಇರುತ್ತಾ 10ನೇ ತಾರೀಕುವರೆಗೂ ಇರುತ್ತೆ. ಓಕೆ ವೆಜ್ಜಾ ನಾನ್ ವೆಜ್ಜಾ ನಾನ್ ವೆಜ್. ಓಕೆ ನೋಡಿ ಅಣ್ಣವರು ನಾನ್ ವೆಜ್ ಹೋಟ್ಲ್ ಇಟ್ಟವ್ರೆ ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ಪಕ್ಕ ಈ ಕಡೆ ಸರ್ಕಾರಿ ಹಾಸ್ಪಿಟಲ್ ಪಕ್ಕದಲ್ಲಿ ಇರೋದು ಯಾರಾದರೂ ಬಂದೆ ನಮ್ಮ ಫಾಲೋವರ್ಸು ಸಬ್ಸ್ಕ್ರೈಬರ್ಸು ಅಣ್ಣ ಅಂಗಡಿಗೆ ಭೇಟಿ ಕೊಡ್ರಿ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಒಳ್ಳೇದು ಒಳ್ಳೆ ವ್ಯಾಪಾರ ಆಗಲಿ ನೋಡಿ ನಾವು ತೆಗೆದಿರ್ತಕ್ಕಂಥ ಭೂಪತ್ರ ಸಿನಿಮಾದ ಪೋಸ್ಟರ್ ಅಂಟಿಸೋ ಕೂಡ ಜಾಗ ಇರಲಿಲ್ಲ ಹಂಗಾಗಿ ಮರದ ಮೇಲೆ ಅಂಟಿಸಿದೀವಿ ನೀವು ನೋಡಬಹುದು ಯಾಕಪ್ಪ ಅಂತಂದ್ರೆ ಕಾಣಿಸೋದ ಇಲ್ಲ ಗೊತ್ತಿಲ್ಲಲ್ಲ ಗುರು ಏನ್ ಮಾಡ್ತೀರಾ ಈ ಸಲ ಬ್ಯಾನರ್ಗಳಂತೂ ಹೆವಿ ಹಾಕ್ಬಿಟ್ಟವ್ರೆ ಏನ್ ಮಾಡೋದು ಗುರು ನೋಡ ಅಲ್ಲಿ ಒಂದು 2 ಹಾಕಿದೀವಿ ಅಲ್ಲಪ್ಪ ಇನ್ನ ಜಾಗ ಇಲ್ಲಿ ಇದ್ಮೇಲೆ ಇನ್ನೇನಪ್ಪ ಮಾಡೋಣ ನಾನೇ ಹತ್ತಿದೆ ಗುರು ಮರದ ಮೇಲೆ ಹತ್ಬಿಟ್ಟು ಹೌದು ಅಲ್ಲ ನೀವು ಇವಾಗ ಜೊತೆಗಿದ್ದೀರಾ ನೋಡ್ಬೋದು ನಮ್ಮೂರ ಹುಡುಗ ನಮ್ಮ ತಮ್ಮ ಇಲ್ಲಿ ಮೀನು ಅಂಗಡಿ ಬೇರೆ ಇಟ್ಟವನೆ ಜಗೇಶ್ ಹೆಂಗೈತ ವ್ಯಾಪಾರ ಪರವಾಗಿಲ್ಲ ನೋಡ್ಬೋದು ಕಸ್ಟಮರ್ ತುಂಬ ಹೋಗ್ಬಿಟ್ಟವ್ರೆ ಇನ್ನೂ ಜಾತ್ರೆ ಸ್ಟಾರ್ಟ್ ಆಗಿಲ್ಲ ಲೆಕ್ಕದಲ್ಲಿ ಬಂದಂಥ ಸಬ್ಸ್ಕ್ರೈಬರ್ಸ್ಗೆ ನಾನು ಆಫರ್ ಕೊಡ್ತೀನಪ್ಪ ಜಾಗ ಇದಿಲ್ಲೇನೆ ಯಾರಾದರೂ ಬಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಈ ಅಂಗಡಿಗೆ ಭೇಟಿ ಕೊಡೋದು ಮಾತ್ರ ಮರಿಬಿಡ್ರಿ ಒಳ್ಳೆ ಟೇಸ್ಟ್ ಫಿಶ್ ಕೊಡ್ತಾನೆ ಒಂದ್ಸಲ ವಿಸಿಟ್ ಕೊಡ್ರಿ 10 ಫಿಶ್ ತೊಗೊಂಡ್ರೆ 1 ಫಿಶ್ ಫ್ರೀ ಕೊಡ್ತಾನಂತೆ ನೋಡಿ ನಮ್ಮ ಅಣ್ಣ ಇನ್ನೊಬ್ರು ಟೀ ಅಂಗಡಿ ಬೇರೆ ಇಟ್ಟವ್ರು ಇಲ್ಲೇ ನೋಡ್ಬೋದು ಅಣ್ಣ ಏನೇನು ಆಫರ್ ಕೊಡ್ತಾ ಇದ್ದೀರಾ ನೀವು ತೊರ್ನಹಳ್ಳಿ ಸಪ್ಲಮ್ಮ ದನಗಳ ಜಾತ್ರೆಗೆ ಆಗಮಿಸ್ತಕ್ಕಂಥ ಎಲ್ಲ ಪ್ರವಾಸಿಗರಿಗೂ ಮತ್ತು ನಮ್ಮೂರಿನ ಜಾತ್ರೆಗೆ ಆಗಮಿಸ್ತಕ್ಕಂಥ ಎಲ್ಲರಿಗೂ ನಮ್ಮ ಅಂಗಡಿಯ ಪರವಾಗಿ 10 ಟೀ ತಗೊಂಡ್ರೆ 1 ಟೀ ಉಚಿತವಾಗಿ 10 ಟೀ ತಗೊಂಡ್ರೆ 1 ಟೀ ಫ್ರೀ ಕೊಡ್ತೀನಿ ನಿಮ್ಮ ಫಾಲೋವರ್ಸ್ಗೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಬಂದ್ಬಿಟ್ಟು 10 ಮೀನು ತಗೊಂಡ್ರೆ 1 ಮೀನು ಫ್ರೀ ಇಲ್ಲಿ 10 ಟೀ ತಗೊಂಡ್ರೆ 1 ಟೀ ಫ್ರೀ ಅಂತೆ ಯಾರನ್ನ ಗುಂಪಾಗಿ ಬಂದರೆ ಒಂದ್ಸಲಿ ಟೇಸ್ಟ್ ಮಾಡೋದು ಮತ್ತೆ ಮರಿಬೇಡ್ರಿ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಒಳ್ಳೇದಾಗಲಿ ಸ್ನೇಹಿತರೆ ಇವಾಗ ನಮ್ಮೂರ ಜಾತ್ರೆ ಬಗ್ಗೆ ನಮ್ಮ BCom ಬೇವರ್ಸಿ ಇವರು ಡೈರೆಕ್ಟ್ ಎಲ್ಲ ಮಾತಾಡ್ಬೇಕಂತ ಏನಾದ್ರು ಹೇಳಪ್ಪ ಇದು ಹೇಳಿ ಬ್ರೋ ನೀವು ಕರ್ನಾಟಕ ಜನತೆಗೆ ನಮಸ್ಕಾರ. ನಮ್ದು ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ತೊರ್ನಹಳ್ಳಿ ಗ್ರಾಮ ಪಂಚಾಯತಿ ಮತ್ತೆ ತೊರ್ನಹಳ್ಳಿ ನಮ್ದು ಇಲ್ಲಿ ಸುಪ್ರಸಿದ್ಧ ಭಾರಿ ದನಗಳ ಜಾತ್ರೆ ನಡೆಯುತ್ತೆ. ಮತ್ತೆ ಹೇಳು ಗುರು ಏನನ್ನ ನಮ್ಮೂರ ಜಾತ್ರೆ ಬಗ್ಗೆ ಹೇಳಿ ಕರ್ನಾಟಕ ಜನತೆಗೆ ನಮಸ್ಕಾರ. ನಮ್ಮದು ಬಂದು ಮಾಲೂರು ತಾಲೂಕು ಕೋಲಾರ ಡಿಸ್ಟಿಕ್ ತೊರ್ನಹಳ್ಳಿ ಗ್ರಾಮ. ಹೌದು ಇಲ್ಲಿ ಸುಪ್ರಸಿದ್ಧ ಆ ತಾಯಿ ಸಪ್ಲಮ್ಮ ದೇವಿಯ ಭಾರಿ ದನಗಳ ಜಾತ್ರೆ ನಡೆಯುತ್ತೆ. ಐತಿಹಾಸಿಕ ಅಂದರೆ ಲೈಕ್ ಸುಮಾರು ಒಂದು 500-600 ವರ್ಷಗಳಿಂದ ನಡೀತಿದೆ. ಇತಿಹಾಸ ಪ್ರಸಿದ್ಧ ಜಾತ್ರೆ ಇದು. ಇಲ್ಲಿ ಏನಂದರೆ ಕರೋನಾ ಟೈಮಲ್ಲಿ ಕೂಡ ಈ ಜಾತ್ರೆ ನಿಂತಿರಲಿಲ್ಲ. ನಾವು ಅಬ್ಸರ್ವ್ ಮಾಡಿದ್ವಿ ಎಲ್ಲ ಕಡೆನೂ ನಿಂತೋಗಿತ್ತು. ಬಟ್ ನಮ್ಮ ಆ ತಾಯಿ ಆಶೀರ್ವಾದದಿಂದ ಎಲ್ಲ ಒಂದು ಅಡಚಣೆ ಇಲ್ದಿರ ಆಗ್ಲೂ ಕೂಡ ಚೆನ್ನಾಗಾಯ್ತು ಜಾತ್ರೆ. ಆದ್ರಿಂದ ದಯವಿಟ್ಟು ಎಲ್ಲ ಅಂದರೆ ಲೈಕ್ ಆಲ್ ಓವರ್ ಕರ್ನಾಟಕ ಮತ್ತೆ ತಮಿಳ್ನಾಡು ಮತ್ತೆ ಆಂಧ್ರ ಈ ಕಡೆಯಿಂದ ಬರ್ತಾರೆ. ಬಟ್ ಗುಲ್ಬರ್ಗ, ಬೀದರ್ರು, ಚಿತ್ರದುರ್ಗ ಆ ಕಡೆ ಎಲ್ಲ ಬಂದು ನಾನು ಒಂದ್ಸಲಿ ಮಾತಾಡ್ಸಿದ್ದೆ ಅವ್ರನ್ನ. ಆ ಕಡೆಯಿಂದ ಕೂಡ ಬರ್ತಾರೆ. ಇಂಟ್ರೊಡ್ಯೂಷನ್ ಆಯ್ತಾ ಜಾಸ್ತಿ ಆಗೋದು ಗುರು ಬೋರ್ ಆಗ್ಬಿಡ್ತದೆ ನಮ್ಮ ಅಲ್ಲೋರಿಂದ ಒಂದ್ 2 ಮಾತು ಹೇಳ್ತಾರೆ 2 ಮಾತೆ ಜಾಸ್ತಿ ಹೇಳ್ದೆ ಬೋರ್ ಆಗ್ಬಿಡ್ತದೆ ಹೇಳಪ್ಪ ನೀನು ಒಂದ್ 2 ಮಾತು ಹೇಳಪ್ಪ ಇದುವರೆಗೂ ನಾನು ನೋಡ್ದಂಗೆ ರಾಜಾ ನಾನು ಜೀವನದಲ್ಲೇ
ನೋಡ್ಬೋದು ಯಾವ ತರ ಇದೆ ಜಾತ್ರೆ ಸೇರಿದೆ ಅಂದ್ಬಿಟ್ಟು ಜೀವನದಲ್ಲೇ ಯಾವ ತರ ಇದೆ ಜಾತ್ರೆ ಅಂದ್ಬಿಟ್ಟು ನಮ್ಮ ಜೀವನದಲ್ಲಿ ಇದುವರೆಗೂ ನೋಡಿಲ್ಲ. ಹಂಗೇಳು ನಮ್ಮ ಜೀವನದಲ್ಲಿ ಇದುವರೆಗೂ ನಾನು ಹುಟ್ಟಾಗಿನಿಂದ ಇಲ್ಲೇ ಬೆಳೆದಿರೋದು ಎಲ್ಲ ಹುಟ್ಟೋದೆಲ್ಲ ನಾವು ಇದು. ನೀನ್ ಹೇಳಪ್ಪ ಹೋಗ್ಲಿ. ನಾನು ಹೇಳ್ತೀನಿ ಸ್ನೇಹಿತರೆ, ಹೌದು ಇಷ್ಟು ವರ್ಷಗಳಿಂದ ನಮ್ಮೂರ ಜಾತ್ರೆ ನೋಡ್ತಾ ಇದೆ. ಬಟ್ ಈ ವರ್ಷ ನಡೆದಷ್ಟು ಅದ್ದೂರಿ ಯಾವ ವರ್ಷ ನಡೆಯಂಗಿಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬರು ದನ ಮೇಯಿಸೋರು ಅಷ್ಟೇ ಒಂಥರ ಬೆಡ್ಗಳು ನೋಡ್ಬೋದು. JCB ಕೆಲಸ ನಡೀತಾ ಇದೆ. ಫುಲ್ ಬೆಡ್ಗಳು ಮಾಡಿಕೊಂಡು ಹೈಟೆಕ್ ಆಗಿ ಮತ್ತೆ ಬ್ಯಾನರ್ಗಳು ಅಷ್ಟೇ ತುಂಬಾ ಫ್ಲೆಕ್ಸ್ಗಳು ಅಂತೂ ಭಯಂಕರ ಐತೆ. ಈ ಥರ ಅದ್ದೂರಿಯಾಗಿ ಕೂಡ ಮಾಡ್ತಾವ್ರೆ. ಸೊ ಹಂಗಾಗಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರೋ, ಯಾರೆಲ್ಲ ನಮ್ಮೂರ ಜಾತ್ರೆಗೆ ಬಂದೋಗಿದ್ರಿ, ಯಾರೆಲ್ಲ ಬರ್ಬೇಕು ಅನ್ಕೊಂಡಿದ್ದೀರಾ, ಪ್ರತಿಯೊಬ್ಬರು ಬಂದೋಗ್ರಿ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ. ಎಲ್ಲರೂ ಫುಲ್ ಜಾತ್ರೆ ಇದ್ದಾಗ ಬಂದು ವಿಡಿಯೋ ಮಾಡ್ತಾರೆ. ಬಟ್ ಖಾಲಿ ಇದ್ದವಾಗ ಹೆಂಗೆಲ್ಲ ಇರುತ್ತೆ, ಏನೆಲ್ಲ ಪ್ರಿಪ್ರೇಷನ್ ನಡೀತೈತೆ ಅಂತ ಯಾರು ತೋರಿಸೋದಿಲ್ಲ. ಆ ಒಂದು ಪ್ರಯತ್ನನ ಇದೇ ಊರಿನ ಗ್ರಾಮಸ್ಥನಾಗಿ, ಇದೇ ಊರಿನ ಒಬ್ಬ ವ್ಯಕ್ತಿಯಾಗಿ ನಾನು ಈ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬ್ರೋ ಯಾವ ಊರಿಂದ ಬಂದಿರೋದು ಬ್ರೋ ಇಲ್ಲಿ? ಗುಂಡೂರು. ಇದೆಲ್ಲ ನೀವೇ ಮಾಡಿರೋದು? ನಾವೇ ಮಾಡಿರೋದು. ಸಖತ್ತಾಗಿ ಮಾಡಿರೋದು. ಹಸುಗಳು ಸೇರ್ತದ ಬ್ರೋ ಇಲ್ಲಿ? ಇಲ್ಲಿ 9 ಜೊತೆ. 9 ಜೊತೆ. ಅಂದ್ರೆ ಮೆರವಣಿಗೆ ಆಗುವಂಥದ್ದು ಇರ್ತಾವ? ಇರ್ತಾವೆ. ಮೆರವಣಿಗೆ ಆಗೋ ಥರ ಮಾಡ್ತಾ ಇರೋದು. ಮಾಡ್ತಾರೆ. ಓಕೆ, ಯಾವಾಗ ಬರ್ತಾರೆ ಹಸುಗಳು, ಯಾವಾಗ ಸೇರ್ತದೆ ಇಲ್ಲಿ? ಅದು ಗೊತ್ತಿಲ್ಲ ಬ್ರೋ. ನಿಮ್ಗೆ ಹೇಳಿಲ್ವಾ? ಹೇಳಿಲ್ಲ. ಓಕೆ, ಮೋಸ್ಟ್ಲಿ ನಾಳೆ ನಾಳಿದಲ್ಲಿ ಬರ್ಬೋದು. ಈ ನಡೀತಾ ಇರ್ತಕ್ಕಂಥ ತಯಾರಿ ಆಗಿದೆ, ಪ್ರೊಸೆಸ್ ಆಗಿದೆ, ಬಂದ್ಬಿಡುತ್ತೆ. ಅಲ್ಲ, ಎಲ್ಲೇ ಹೋದ್ರು ಇವ್ರು ಇದೇ ಅದ್ದೂರಿಯಾಗಿ ಮಾಡ್ತಾರಾ? ಎಲ್ಲೋದ್ರು ಹಿಂಗೆ ಮಾಡ್ತಾರೆ. ಇದೇ ಥರ ನಮಗೆ ಹೇಳ್ತಾರೆ, ನಾವೇ ಮಾಡೋದೆಲ್ಲ ಡೆಕೋರೇಷನ್, ಸುತ್ತಲೂ ವಾಲ್ ಗಿಲ್ ಕಟ್ಟೋದು, ಟೆಂಟ್ ಹಾಕೋದು ನಮ್ದೆ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ರು. ಸಖತ್ತಾಗಿ ಮಾಡಿದಿರಿ ಬ್ರೋ. ಒಳ್ಳೇದು. ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರಲ್ಲ ನೀವು, ಈ ಥರ ಒಂದು ಪೆಂಡಲ್ಗಳಾಗಿರ್ಬೋದು, ಒಂದು ಸಿದ್ಧತೆಗಳಾಗಿರ್ಬೋದು, ತಯಾರಿಗಳಾಗಿರ್ಬೋದು, ಇದೆಲ್ಲ ಬಂದ್ಬಿಟ್ಟು ಜನವರಿ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಕೂಡ ನಡೀತಿದೆ. ಹೊಸ ವರ್ಷದಿಂದ ನನ್ನ ಪ್ರಕಾರ 1, 2, 3 ಫುಲ್ ಜಾತ್ರೆ ಇರ್ತದೆ. ಆ ಮೆರವಣಿಗೆಗಳಾಗೋದು ಆಗಿರ್ಬೋದು ಎಲ್ಲ ಕೂಡ ಆ ಟೈಮಲ್ಲೇ ಕೂಡ ಆಗ್ತವೆ. ಎಲ್ಲರೂ ಖಂಡಿತ ಜನರು ಒಂದಿಗೆ ಫಿಕ್ಸ್ ಆಗಿರಿ. ಎಲ್ಲೆಲ್ಲೋ ಯಾವುದ್ಯಾವುದೋ ಒಂದು ಇದಕ್ಕೆ ಹೋಗೋದಕ್ಕಿಂತ ನಮ್ಮೂರ ಜಾತ್ರೆಗೆ ಬನ್ನಿ. ಹೊಸ ವರ್ಷ ಇಲ್ಲೇ ಸೆಲೆಬ್ರೇಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅದ್ದೂರಿಯಾಗಿ ಕೂಡ ಸೆಲೆಬ್ರೇಟ್ ಮಾಡ್ಬೋದು. ನಾವು ಬರ್ತೀವಿ, ನೀವು ಕೂಡ ಬನ್ನಿ. ನಾವು ಯಾಕಂದ್ರೆ ನಾವು ಇಲ್ಲೇ ಇರ್ತೀವಿ, ನಮ್ಮೂರೇ ಇದು. ಸೊ ಹಂಗಾಗಿ ಇಷ್ಟೊತ್ತು ಇದೆಲ್ಲ ನೋಡಿದ್ದಾಯ್ತು. ಇವಾಗ ಬಂದ್ಬಿಟ್ಟು ಎಕ್ಸಿಬಿಷನ್ ಆಟಗಳು ಏನೇನೆಲ್ಲ ಬಂದಿದೆ ಈ ವರ್ಷ ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಇವಾಗ. ಗುರು ಏನ್ ಗುರು? ಇದೇನ್ ಗೊತ್ತಾ? ಏನು ಜಾಯಿಂಟ್ ವೀಲ್ ಗುರು. ಏನಕ್ಕೆ ಇದಾಗಿರೋದು? ನಮ್ಮೂರಲ್ಲಿ ಗುರು, ತೊರ್ನಳ್ಳಿ ಸಪ್ಲಮ್ಮನ್ ಜಾತ್ರೆ ಗೊತ್ತಾ? ಗೊತ್ತಪ್ಪ. ನೋಡ್ ಗುರು ಯಾವ ರೇಂಜಿಗೆ ಬಂದಿದೆ. ನೋಡ್ ಗುರು, ಇನ್ನ ಇದು ಬಂದು ಇದ್ರ ಬಗ್ಗೆ ಹೇಳಿ ನಿರ್ಲಿ. ಜಾಯಿಂಟ್ ವೀಲ್ ಗುರು ನೋಡಿದ್ದು ಹಿಂಗೋಗಿ ಮೋಡಕ್ಕೆ ಟಚ್ ಮಾಡ್ಕೊಂಡು ಕೆಳಗೆ ಬರುತ್ತೆ ಗುರು. ಓನ್ಲಿ 50 ರೂಪೀಸ್ ಇಲ್ಲ 100 ರೂಪೀಸ್ ಅಷ್ಟೇ. ಮಿನಿಮಮ್ ಒಂದು 100 ಪಕ್ಕ ಇರುತ್ತೆ. ಬರ್ಬೋದು ಆರಾಮಾಗಿ, ಎಲ್ಲರೂ ಬರ್ಬೋದು. ಡಿಸ್ಕೌಂಟ್ ಕೊಡ್ಸೋಣ, ಅದೇನಂತೆ. ಒಂದು 150 ಇರ್ತದೆ, 50 ರೂಪಾಯಿ ಡಿಸ್ಕೌಂಟ್ 100 ರೂಪಾಯಿ ಕೊಡಿ ಬ್ರೋ. ಇದು ಬಂದ್ಬಿಟ್ಟು ಏನ್ ಗೊತ್ತಾ, ಬ್ರೇಕ್ ಡ್ಯಾನ್ಸ್ ಅಂತ. ಬ್ರೇಕ್ ಡ್ಯಾನ್ಸ್ ಇದರಲ್ಲಿ ಬ್ರೇಕ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ಬೇಕು. ಓ, ಹೆಂಗ್ ಬೇಕು ಆಡ್ಬೋದು. ಇದು ಬಂದ್ಬಿಟ್ಟು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ತೊರ್ನಳ್ಳಿ ದೇವಸ್ಥಾನ, ಸಪ್ಲಮ್ಮನ್ ದೇವಸ್ಥಾನಲ್ಲಿ ಬಂದಿರೋದು. ಯಾವ ಒಂದು ಪಿಕ್ಚರ್ ಆಕ್ಟರ್ಸ್ ಒಂದು ಸಾಂಗ್ ಬೇಕೋ ಅದೇ ಸಾಂಗ್ ಹಾಕ್ತಾರೆ. ಅದ್ ತಕ್ಕಂಗೆ ನೀವು ಆಡ್ಬೋದು. ಟಿಕೆಟ್ ಮೇ ಬಿ ಎಲ್ಲದಕ್ಕೂ ಮೋಸ್ಟ್ಲಿ 100 ರೂಪಾಯಿ ಫಿಕ್ಸ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. 100 ರೂಪಾಯಿಗೆ ಹೊರತು ಮೋಸ ಇಲ್ಲ, ಯಾವುದೇ ಕಾರಣಕ್ಕೂ ಜಾಸ್ತಿ ಹೊತ್ತು ಆಡಿಸ್ತಾರೆ. ಸೊ ಹಂಗಾಗಿ ಎಲ್ಲರೂ ಕೂಡ ಖಂಡಿತ ಬರ್ಬೋದು. ಅಲ್ಲಿ ಅದ್ಯಾವುದೋ ಜಾಯಿಂಟ್ ವೀಲು, ಇದು ಬ್ರೇಕ್ ಡ್ಯಾನ್ಸ್ ಅಂತೆ. ಇನ್ನೊಂದು ಬಂದ್ಬಿಟ್ಟು ಡ್ರ್ಯಾಗನ್ ಅನ್ಕೊಂತೀನಿ. ಇಲ್ಲಿ ಬಂದ್ಬಿಟ್ಟು ಚಿಕ್ಕ ಮಕ್ಕಳು ಫ್ಯಾಮಿಲಿ ಮೆಂಬರ್ಸ್ ಆಡಕ ಟ್ರೈನ್ಗಳೈತೆ. ಹೌದು ಬ್ರೋ. ನಮ್ಮ ಬ್ರದರ್ ಇಲ್ಲಿ ಏನಕ್ಕೆ ಬಂದಿದ್ದೀವಿ ಇಲ್ಲಿಗೆ ಇವಾಗ? ನೋಡಕಣಪ್ಪ ಹಿಂಗೆ ಪ್ರಿಪರೇಷನ್ ಇದೆ, ಹೆಂಗ್ ಮಾಡ್ತಿದಾರ ತೊರ್ನಳ್ಳಿದು ನೋಡೋಣ ಅಂತ. ಓಕೆ, ನೋಡಿ ಇವರು ನಮ್ಮೂರು ಗ್ರಾಮಸ್ಥರೇ, ನೋಡಕ್ ಬಂದಿದ್ರಂತೆ. ಓಕೆ ಬ್ರೋ, ನೋಡಿ ಭೂಪತ್ರ ಯಾವಾಗ ಬರುತ್ತೆ? ನಾಳೆ ಮಾರ್ನಿಂಗ್ ಬರುತ್ತೆ ಬ್ರೋ. ಸ್ವಲ್ಪ ಲೇಟ್ ಆಗ್ಬಿಡ್ತು, ನಾಳೆ ಬೆಳಿಗ್ಗೆ ಬರುತ್ತೆ. ಒಳ್ಳೇದಾಗ್ಲಿ, ಸಪೋರ್ಟ್ ಮಾಡಿ ಬ್ರೋ. ಓಕೆ ಬ್ರೋ. ಹೌದು ಬ್ರೋ, ಎಲ್ಲ ಸರಿ. ಭೂಪತ್ರ ಯಾಕೆ ಬ್ರೋ 27 ಅಂದ್ಬಿಟ್ಟು ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ? ಏನ್ ಮಾಡೋದು ಬ್ರೋ, ಕಾರಣಾಂತರಗಳು. ಅದು ಯಾವಾಗ ಬರ್ಬೇಕಂತ ತಿನ್ರುತ್ತೆ ಅವಾಗೆ ಬರುತ್ತೆ. ಏನ್ ಮಾಡಕ್ಕಾಗಲ್ಲ ಬಿಡಿ ಬ್ರೋ. BGM ಪ್ರಾಬ್ಲಮ್ ಆಯ್ತು, ಹಂಗಾಗಿ ಇವತ್ತು ನೈಟ್ ನಮ್ಮ ಮನೆಗೆ ಬಂದು ಎಡಿಟ್ ಮಾಡಿ ಮಾರ್ನಿಂಗ್ ಅಪ್ಲೋಡ್ ಮಾಡ್ತಾರೆ. ಓಕೆ ಬ್ರೋ, ಖಂಡಿತ ಸಪೋರ್ಟ್ ಮಾಡ್ಬೇಕು ನೀವೆಲ್ಲ. ನಾವು ಯಾವಾಗ್ಲೂ ನಿಮ್ಗೆ ಸಪೋರ್ಟು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬ್ರೋ. ಒಂದ್ ಕಡೆ ವಿಡಿಯೋ ಆಗ್ತಿದ್ರೆ, ಇನ್ನೊಂದ್ ಕಡೆ ತಂದಿದ್ದ ಮೆಟೀರಿಯಲ್ನೆಲ್ಲ ಇವ್ರು ಖಾಲಿ ಮಾಡ್ತಾರೆ. ನೋಡ್ಬೋದು ಇವರು. ಇಲ್ಲಿ ನೋಡ್ರಿ, ಇಲ್ಲಿ ಏನೋ ಹೀರೋಯಿನ್ ಬಗ್ಗೆ ಮಾತಾಡ್ತಾರೆ ಇವರು. ಯಾವ ಹೀರೋಯಿನ್ ಗುರು? ಶಾರ್ಟ್ ಮೂವಿ ಮಾಡ್ತೀರಂತ. ಯಾವಾಗ ಗುರು ನೀವು? ನಮ್ದಣ್ಣ ಒಂದು 5ರಿಂದ 10ನೇ ತಾರೀಕು ಜನವರಿ. ಹೀರೋಯಿನ್ ಇದು ಇವತ್ತಿನ ನಮ್ಮೂರ ಜಾತ್ರೆ ವ್ಲಾಗ್ ಆಗಿತ್ತು. ಹೆಚ್ಚಿನ ಮಾಹಿತಿಗೆ ನಾವು ಡೈಲಿ ವ್ಲಾಗ್ ಮಾಡ್ತಾ ಇರ್ತೀವಿ, ಯಾವ ಥರ ಅಪ್ಡೇಟ್ಸ್ ಇರುತ್ತಂತ. ದಯವಿಟ್ಟು ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಗಂಟೆ ಹೊತ್ತದ್ ಮಾತ್ರ ಮರಿಬೇಡ್ರಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.